ಚುಂಚೋಳಿ ವನ್ಯಜೀವಿ ಧಾಮಕ್ಕೆ ಸುಸ್ವಾಗತ. ನಾವು ವಾಪಸ್ ಬರೋ ರೂಟ್ದಾಗ ಈ ಹಳ್ಳ ದಾಟ್ಕೊಂಡು ಬರಬೇಕಾಯ್ತು. ಈಗ ನಾವು ಟ್ರೆಕ್ಕಿಂಗ್ ಮಾಡಬೇಕು ಅಂದ್ರೆ ಬೆಂಗಳೂರು ಮಂಗಳೂರು ಹೋಗೋ ಜರೂರತ್ತಿಲ್ಲ ರೀ. ಇವಾಗ ನಮ್ಮ ಕಲಬುರಗಿ ಜಿಲ್ಲೆದಾಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಯಾರ. ಟ್ರೆಕ್ಕಿಂಗ್ದು ಟಿಕೆಟ್ ಯಾವ ಥರ ಬುಕ್ ಮಾಡಮಿ ಅಂತ ನೋಡಮ್ಮಿ. ಫಸ್ಟ್ ಅರಣ್ಯ ವಿಹಾರ ಅಂತ ಗೂಗಲ್ದಾಗ ಸರ್ಚ್ ಮಾಡ್ರಿ. ಉದ್ದದ ಚರಣ, ಇನ್ನೊಂದು ಕಿರುಚರಣ. ಇದು ಅದ ನೋಡ್ರಿ ಬೆಸ್ಟ್ ವ್ಯೂ ಪಾಯಿಂಟ್. ನಮಗ ಅಲ್ಲಿ ಕುಂದ್ರಲಕ್ಕ ಜಾಗ ಕೂಡ ಮಾಡ್ಯಾರ. ಇದು ಅದ ನೋಡ್ರಿ ಚಂದ್ರಂಪಳ್ಳಿ ಡ್ಯಾಮ್. ನಮಸ್ಕಾರ ಎಲ್ರಿಗೂ. ನಾ ಇವತ್ತು ಬಂದಿದ್ದು ನಮ್ಮ ಕಲಬುರಗಿ ಜಿಲ್ಲೆ ತಾಲೂಕ್ ಚುಂಚೋಳಿದಾಗಿರೋ ವನ್ಯಜೀವಿ ಧಾಮಕ್ಕ. ಇಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಯಾರ. ಟಿಕೆಟ್ ಪ್ರೈಸ್ ಮತ್ತೆ ಹೆಂಗ್ ಬುಕ್ ಮಾಡಬೇಕು, ಏನೇನ್ ನೋಡ್ಲಕ್ ಸಿಗ್ತದ ಅಂತ ಈ ವಿಡಿಯೋದಾಗ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಈಗ ಮಳೆಗಾಲ ಇರೋ ಸಲಿಕ್ಕಿಂದು ಇಲ್ಲಿ ನೋಡ್ಬೋದು ಎಷ್ಟೊಂದು ಹಚ್ಚ ಹಸಿರಾಗಿ ನಮಗ ಪ್ರಕೃತಿ ನೋಡ್ಲಕ್ ಸಿಗ್ಲತ್ತದ ಅಂತ ನೋಡ್ಬೋದು. ನೀವು ಸುತ್ತಮುತ್ತ ಗುಡ್ಡ ಎಲ್ಲ ಕಾಣತಿರ್ಬೋದು ನಿಮಗ. ನಾವ್ ಇಲ್ಲಿಂದ ಗೇಟ್ ಒಳಗೆ ಹೋಗ್ತಿಕೆ ನಮಗ್ ಚಂದ್ರಂಪಳ್ಳಿ ಡ್ಯಾಮ್ ನೋಡ್ಲಕ್ ಸಿಗ್ತದ. ಮತ್ತ ಆ ಡ್ಯಾಮ್ ಮೇಲಿಂದ ಸ್ವಲ್ಪ ಮುಂದ್ ನಡ್ಕೊಂಡು ಹೋಗ್ತಿಕೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಪಾಯಿಂಟ್ ಅದ. ನಾ ಬುಕ್ ಮಾಡಿದ ಸ್ಲಾಟ್ ಮುಂಜಾನೆ 6ಕ್ಕೆ ರೀ. ಬಟ್ ಆ ಟೈಮ್ದಾಗ ಇಲ್ಲಿ ಯಾರು ಇರ್ಲಿಲ್ಲ. ಹೆಲ್ಪ್ ಲೈನ್ ಕಾಲ್ ಮಾಡ್ದ. ಅವ್ರು ಹೇಳಿದ್ರು ನಮ್ಮ ಹತ್ರ ಟ್ರೆಕ್ಕಿಂಗ್ ಸಲುವಾಗಿ ಯಾವುದೇ ತರ ಕನ್ಸರ್ನ್ ರೈಸ್ ಮಾಡ್ಲಕ್ ಆಪ್ಷನ್ ಇಲ್ಲ ಅಂದ್ರು. ಆಮೇಲೆ ಗೊತ್ತಿರೋ ಹತ್ರ ನಂಬರ್ ತಗೊಂಡ ಇಲ್ಲಿ ಆರ್ಗನೈಸ್ ಮಾಡೋರ್ದು. ಅವ್ರು ಹೇಳಿದ್ರು 7:30 ಹಂಗ್ ಸ್ಟಾರ್ಟ್ ಆಗ್ತದ್ರಿ ಅಂತ. ಯಾಕಂದ್ರೆ ಸ್ವಲ್ಪ ಜನ ಆನ್ ದ ವೇದಾಗ ಹೈದರಾಬಾದ್ ಮತ್ ಕಲಬುರ್ಗಿಲಿಂದ ಹೊಂಟಾರ ಅಂತ. ಸೊ ನನ್ ಬಲ್ ಬಹಳಷ್ಟು ಟೈಮ್ ಇತ್ತು. ಮತ್ ನಾ ಚುಂಚೋಳಿ ಬುಗ್ಗಿ ಹೋಗಿ ವಾಪಸ್ ಬಂದ. ಬುಗ್ಗಿ ಫುಲ್ ವಿಡಿಯೋ ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ದಾಗ ಇರ್ತದ. ನೀವೇನಾರ ಗ್ರೂಪ್ ಮಾಡ್ಕೊಂಡ್ ಬಂದ್ರಿ ಅಂತಂದ್ರೆ ನಿಮಗ ಬ್ಯಾಚ್ ಮಾಡಿ ಒಂದೇ ಸಲ ಒಬ್ರು ಗೈಡ್ ಜೊತೆ ಕಳ್ಸ್ಕೊಡ್ತಾರ. ಇಲ್ಲ ಸಿಂಗಲ್ ಬಂದ್ರಿ ಅಂತಂದ್ರೆ ನೆಕ್ಸ್ಟ್ ಬರೋ ಮಂದಿ ಜೊತೆ ಸ್ವಲ್ಪ ಜನರಿಗೆ ಬ್ಯಾಚ್ ಮಾಡಿ ಕಳ್ಸ್ಕೊಡ್ತಾರ. ಇದು ಅದ ನೋಡ್ರಿ ಚಂದ್ರಂಪಳ್ಳಿ ಡ್ಯಾಮ್. ಸ್ವಲ್ಪ ಮುಂದೆ ಹೋದ್ರ ನಮ್ಗ ಗೇಟ್ಗಳು ಕಾಣ್ತಾವ. ಮತ್ತೆ ಇನ್ನೊಂದ್ ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ರೆ ನಮ್ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಪಾಯಿಂಟ್ ಸಿಗ್ತದ. ಇಲ್ಲಿ ನೀವು ಬೋರ್ಡ್ ನೋಡಬಹುದು, ಚುಂಚೋಳಿ ಅರಣ್ಯಾಚರಣಕ್ಕೆ ಸ್ವಾಗತ, ವೆಲ್ಕಮ್ ಟು ಚುಂಚೋಳಿ ಫಾರೆಸ್ಟ್ ಟ್ರೆಕ್ ಅಂತ ಬರ್ತಿದ. ಇದು ಅದ ನೋಡ್ರಿ ಸ್ಟಾರ್ಟ್ ಪಾಯಿಂಟ್. ಎಂಡ್ ಪಾಯಿಂಟ್ ಬಂದ್ಬಿಟ್ಟು ಗೊಟ್ಟಕ್ ಒಯ್ದು ಬಿಡ್ತಾರ. ಮುಂದ್ ಹೋಗ್ತಾ ನಾ ಎಲ್ಲಾ ತೋರಿಸ್ತೀನಿ ನಾ ಏನೇನ್ ನೋಡಿದ ಅಂತ. ಇಲ್ಲಿ ನೋಡಬಹುದು ಒಂದ್ ಬೋರ್ಡ್ ಮೇಲೆ ಚಿತಾಫಲ್ ಅಂತ ಬರ್ದಾರ. ಚಿತಾಫಲಕ್ಕೆ ಗಿಡ ಅದ ಅಲ್ಲಿ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲೇ ನಮಗ್ ಬಹಳಷ್ಟು ಡಿಫಿಕಲ್ಟ್ ಆಗ್ತದ, ಸೋತ್ ಹೋಗ್ತೀವಿ. ಯಾಕಂತಂದ್ರ ಇದು ಸ್ವಲ್ಪ ಹೈಟ್ ಅದ ರೀ, ಗುಡ್ಡ ಅದ. ಸೊ ಅದಕ್ಕೆ ಹತ್ಕೊಂಡು ಹೋಗ್ಬೇಕಂತಂದ್ರೆ ಸ್ವಲ್ಪ ಟಯರ್ಡ್ ಆಗ್ತದ. ಮುಂದ್ ಬರ್ತಾ ಸ್ವಲ್ಪ ಫ್ಲಾಟ್ ಸರ್ಫೇಸ್ ಅದ. ಮೊದಲು ಟ್ರೆಕ್ಕಿಂಗ್ ಅಂದ್ರೆ ಬೆಂಗಳೂರು ಮಂಗಳೂರು ಅಂತ ನೆನಪು ಬರ್ತಿತ್ತು. ಬಟ್ ಇವಾಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೇ ನಾವು ಟ್ರೆಕ್ಕಿಂಗ್ ಮಾಡ್ಬೋದ್ರಿ. ಇದು ಇವಾಗೇ ಸ್ಟಾರ್ಟ್ ಮಾಡಿದಾರ್ರಿ ಅರಣ್ಯ ಇಲಾಖೆದವ್ರು. ನೋಡ್ರಿ ಒಂದ್ ಬೋರ್ಡ್ ಹಾಕ್ಯಾರ ಇಲ್ಲಿ ಯಾವ್ಯಾವ ಪ್ರಾಣಿ ಅವ ಅಂತ. ಆ ಬೋರ್ಡ್ ಮೇಲೆ ಇರೋ ಚಿತ್ರ ಹರ್ದದ. ನೀವ್ ಅದ್ರ ಬ್ಯಾಕ್ ಸೈಡ್ ನೋಡಿದ್ರಿ ಅಂದ್ರೆ ಫುಲ್ ಚಿತ್ರ ಅದ ರೀ. ನೀವು ನೆಕ್ಸ್ಟ್ ಸಲ ಹೋದಾಗ ಅಲ್ಲಿ ಅಬ್ಸರ್ವ್ ಮಾಡ್ರಿ. ಏನಪ್ಪ ಬರೀ ನಮ್ಮ ಊರಾಗ ಸಿಮೆಂಟ್ ಫ್ಯಾಕ್ಟ್ರಿ ಮತ್ತು ಕೆಮಿಕಲ್ ಫ್ಯಾಕ್ಟ್ರಿ ತುಂಬ್ಯಾವ, ಸುತ್ತಮುತ್ತ ಪ್ರಕೃತಿ ಇಲ್ಲ ನೋಡ್ಲಾಕ ಅಂತ ಅನ್ಕೊಂಡ್ರೆ ನೀವು ಈ ಪ್ಲೇಸಿಗೆ ಬರ್ಬೋದ್ರಿ. ಈ ಪ್ಲೇಸಿಗೆ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರೋ ಪ್ರಕೃತಿ ನೋಡ್ಬೋದು, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು ಇಲ್ಲಿ ಪ್ಯೂರ್ ಏರ್ ಸಿಗ್ತದ್ರಿ ಉಸಿರಾಡ್ಲಕ್ಕ. ಇವತ್ತ ನಾಳ ನಾವು ಯಾವ ಸಣ್ಣ ಸಿಟಿಗೆ ಹೋದ್ರೂ ಏನಂತಾರೆ ಪೊಲ್ಯೂಷನ್, ಫ್ಯಾಕ್ಟ್ರಿಗಳು ಹೋಗಿ ಗಾಡಿಗಳು ಹೋಗಿ ಮತ್ತೆಲ್ಲಂದ್ರ ಅಲ್ಲಿ ಧೂಳು ಆ ತರ ಇರುತ್ತೆ. ಬಟ್ ಇಲ್ಲಿ ಬಂದ್ರಿ ಅಂದ್ರೆ ಈ ಫಾರೆಸ್ಟ್ ದಾಗ ನಿಮ್ಗ ಬಹಳ ಚಲೋ ಅನಿಸ್ತದ. ನಿನ್ ರಾತ್ರಿ ಚಲೋನೆ ಮಳಿ ಬಂದಿತ್ತು, ಅದಕ್ಕೆ ನೆಲ ಬಹಳ ಹಸಿ ಅದರಿ. ಇಲ್ಲಿ ಸ್ವಲ್ಪ ಕಲ್ಗೊಳವ, ಅದಕ್ಕೆ ನಮಗ ಅಷ್ಟೊಂದ್ ಕೆಸರು ಕಾಣಲ್ ಹೊಂಟದ. ಮುಂದ್ ಹೋಗ್ತಾ ಮಣ್ಣಿತ್ತು ಅಂತಂದ್ರೆ ಬಹಳಷ್ಟು ಡಿಫಿಕಲ್ಟ್ ಆಗ್ತದ ಕೆಸರಾಗ ನಡೆಯೋದು.
ನೋಡಮ್ರಿ ಹೆಂಗಿರ್ತದ ಅಂತ. ಈಗೇ ಸ್ಟಾರ್ಟ್ ಆಗ್ಯದ. ಇಲ್ಲೊಂದ್ ವ್ಯೂ ಪಾಯಿಂಟ್ ಅದ ರೀ, ನೀವ್ ಹಿಂದ್ ನೋಡ್ಬೋದು ಬಹಳಷ್ಟು ದಟ್ಟವಾದ ಕಾಡ್ ಕಾಣತ್ತದ. ಮುಂದ್ ಹೋಗಮ್ ನಡ್ರಿ ಏನೇನದ ಅಂತ ನೋಡಮ್ ಇನ್ನ ಮುಂದ. ಕೆಲವೊಂದ್ ಕಡೆ ಬಹಳಷ್ಟು ಇಳಿಜಾರ್ ಇರ್ತದ, ಸ್ಲೋ ಆಗಿ ಇಳಿರಿ. ಯಾಕಂದ್ರೆ ಮಳಿ ಬಂದಿತ್ತು ಅಂತ ಕೆಸರಾಗಿದ್ ಸಲಕಿನ್ ಕಾಲ್ ಜಾರ್ತಾವ. ಇಲ್ಲ ನೀವು ಗೈಡ್ ಜೊತೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಯಾವ್ದು ಸೇಫೆಸ್ಟ್ ರೂಟ್ ಇರ್ತದ ಅದ್ರೊಳಗಿಂದ ವೈ ಅಂತ ಹೇಳ್ರಿ, ಅವ್ರು ಒಯ್ತಾರ ನಿಮ್ಗ. ಯಾಕಂದ್ರೆ ಬಹಳಷ್ಟು ರೂಟ್ ಇರ್ತಾವ ಕಾಡ್ನಾಗ. ಕೆಲವೊಂದ್ ಕಡೆ ನಿಮಗೆ ಸಣ್ಣ ಸಣ್ಣ ಫಾಲ್ಸ್ ತರ ಕಾಣ್ತಾವ, ಈ ತರ ನೋಡ್ಬೋದು ಸುತ್ತಮುತ್ತ. ಮತ್ ಮುಂದ್ ಹೋಗ್ತಿಕೆ ನಿಮಗೆ ರೆಸ್ಟ್ ಮಾಡ್ಲಾಕ್ ಒಂದ್ ಶೆಲ್ಟರ್ ತರ ಮಾಡಿದ್ದ. ಇವಾಗ ನನ್ನ ಎದುರೇ ಅದರಿ ಅದು ಶೆಲ್ಟರ್. ಅಲ್ಲಿ ಕುಂತಿ ಸ್ವಲ್ಪ ಹೊತ್ತು ನೀವು ರೆಸ್ಟ್ ಮಾಡ್ಬೋದು ಟಯರ್ಡ್ ಆಗಿದ್ರಿ ಅಂತಂದ್ರ. ಇವಾಗ ಇಲ್ಲಿ ನೋಡ್ರಿ ಎಷ್ಟೊಂದ್ ಕೆಸರಾಗ್ಯದ, ಬಹಳಷ್ಟು ಡಿಫಿಕಲ್ಟ್ ಆಗ್ಲತ್ತದ ನಡ್ಕೊಂಡ್ ಹೋಗ್ಲಾಕ. ಇವಾಗ ಮುಂದ್ ಹೋಯ್ತಾ ಹೋಯ್ತಾ ಹಿಂಗೆ ಇತ್ತು ಅಂತಂದ್ರ ನಮಗ್ ಲೇಟ್ ಆಗ್ತದ. ನೀವು ನಿಮ್ ಗ್ರೂಪ್ ಜೊತೆನೇ ಇರ್ರಿ, ಫೋಟೋ ಇಳಿಸ್ಕೊತಾ ಭಾಳ ತಡ ಮಾಡ್ಕೊತಾ ಹಿಂದ್ ಬಿದ್ರಿ ಅಂದ್ರೆ ಕೆಲವೊಂದ್ಸಲ ರೂಟ್ ಮಿಸ್ ಆಗಿ ಬೇರೆ ಕಡೆ ಹೋಗೋ ಚಾನ್ಸಸ್ ಇರ್ಬೋದು. ಯಾಕಂದ್ರೆ ನಾನು ನೋಡಿದ್ದೀನಿ ಕೆಲವೊಂದ್ಸಲ ಎರಡೆರಡು ರೂಟ್ಗಳು ಬಿ ಅವ. ಸೊ ಅದಕ್ಕೆ ನೀವು ಫಾಲೋ ಮಾಡ್ಕೊತಾನೆ ಇರ್ರಿ, ನಿಮ್ ಗೈಡ್ ಇಲ್ಲ ನಿಮ್ ಗ್ರೂಪ್ ಜೊತೆನೇ ಇರ್ರಿ. ಇಲ್ಲಿ ಬಹಳಷ್ಟು ಜಾಗದಾಗ ಮೊಬೈಲ್ ನೆಟ್ವರ್ಕ್ ಕೂಡ ಬರ್ತದ. ಟಯರ್ಡ್ ಆಗಿದ್ರಿ ಅಂದ್ರೆ ರೈಟ್ ಸೈಡ್ ಟೇಬಲ್ ಅದ, ನೀವು ಅಲ್ಲಿ ಕುಂತಿ ಆರಾಮ್ ಮಾಡ್ಬೋದು. ನೋಡ್ರಿ ಇದು ಒಣಗಿದ ಗಿಡ ಯಾವ ತರ ಕಾಣತದ. ಇಲ್ಲಿ ಬಹಳಷ್ಟು ಸಣ್ಣ ಪ್ರಮಾಣದಾಗ ನೀರ್ ಹರ್ಕೊಂಡು ಹೋಗ್ಲತ್ತಾವ, ನೀವು ಇಲ್ಲಿ ನೋಡ್ಬೋದು. ನೀರ್ ಹರೆ ಸೌಂಡು ಸುತ್ತಮುತ್ತ ನಮಗ್ ಕೇಳ್ತಾನೆ ಇರ್ತದ. ಡೈಲಿ ಜಿಮ್ಮಿಗೆ ಹೋಗಿ ದಣಿಯೋದ್ಕಿಂತ ಒಂದಿನ ಟೈಮ್ ತೆಕ್ಕೊಂಡು ಈ ಪ್ರಕೃತಿ ನಡ್ಬರ್ಕ್ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ರ ಭಾಳ ಚಲೋ ಅನಿಸ್ತದ. ಯಾಕಂದ್ರೆ ಸುಮ್ಮನೆ ಇಲ್ಲ ರೀ 8 ಕಿಲೋಮೀಟರ್ ನಡ್ಕೊಂಡು ಹೋಗೋದು. ಇಲ್ಲಿ ನೋಡ್ರಿ ಸ್ವಲ್ಪ ಮೀಡಿಯಂ ಪ್ರಮಾಣದ ನೀರು ಹರ್ಕೊಂಡು ಹೋಗ್ಲತ್ತವ. ಈ ಸೀನ್ ಮಾತ್ರ ನೋಡ್ಲಕ್ ಭಾಳ ಚಲೋ. ಇಲ್ಲಿನ ತನಕ ನಡ್ಕೋತ ಬಂದಿದ್ರಾಗ ಇದೇ ನನಗೆ ಭಾಳ ಚಲೋ ಅನಿಸ್ತು, ಈ ಹರಿಯುವ ನೀರು ನೋಡಿ. ನಮ್ ಡೆಸ್ಟಿನೇಷನ್ ಇನ್ನ ಇಲ್ಲಿಂದ 5 ಕಿಲೋಮೀಟರ್ ಅದ ರೀ. ಇಲ್ಲಿ ಬೋರ್ಡ್ ಮೇಲೆ ನೀವು ನೋಡ್ಬೋದು. ಅಲ್ಲಿ ಈ ತರ ಕಲ್ಗಳು ಜೋಡಿಸಿವರಿ, ನನಗಂತೂ ಐಡಿಯಾ ಇಲ್ಲ ಯಾಕೆ ಇಟ್ಟಾರ ಆ ತರ ಕಲ್ಗಳು ಅಂತ.
ಇಲ್ಲಿ 4 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ಗೊಟ್ಟಂಗೊಟ್ಟ ಬರ್ತದೆ ರೀ. ಈಗ ಆಲ್ಮೋಸ್ಟ್ ಅರ್ಧ ದಾರಿ ನಡ್ಕೊಂಡು ಬಂದಿದ್ದೇವ್ರಿ. ಇಲ್ಲೇ ಒಂದು ಕಲ್ಲದ, ಇದ್ರ ಮೇಲೆ ಕುಂತ ನಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಇದು ಅದ ನೋಡ್ರಿ ಇನ್ನೊಂದು ವ್ಯೂ ಪಾಯಿಂಟ್. ಬಂತ್ ನೋಡ್ರಿ ಇದು ನಮ್ಮ ಫೈನಲ್ ವ್ಯೂ ಪಾಯಿಂಟ್. ಈ ಹಳ್ಳ ಹೆಸರು ಏನಂತ ಕೇಳ್ತೀನ್ರಿ ನಮ್ ಗೈಡ್ ಅವರಿಗೆ. ಅವ್ರು ಹೇಳ್ತಾರ ಇದಕ್ಕ ದೊಡ್ಡ ಹಳ್ಳ ಅಂತಾರ್ರಿ ಅಂತ. ಇವು ನೀರಲ್ಲಿಂದ ಹೊಂಟೆವ ಅಂತ ಕೇಳಿನ್ರಿ. ಅವ್ರು ಹೇಳಿದ್ರಿ ಗೊಟ್ಟಂಗೊಟ್ಟಲಿಂದ ಹೊಂಟೆವ ಅಂತ. ನಾ ಇನ್ನೂ ಗೊಟ್ಟಂಗೊಟ್ಟ ನೋಡಿಲ್ಲ. ನೋಡ್ರಿ ಎಷ್ಟೊಂದ್ ಭಾರಿ ಅದ ಇದು ವ್ಯೂ ಪಾಯಿಂಟ್. ಸುತ್ತಮುತ್ತ ಕಾಡ್, ನಡಬರ್ಕ್ ನೀರ್ ಹರಿಯೋದು. ಇವಾಗ ಇಲ್ಲೇ 10-15 ನಿಮಿಷ ಕುಂದಿರ್ತೀವ್ರಿ ವ್ಯೂ ಪಾಯಿಂಟ್ ನೋಡ್ಕೋತ. ನೀರಿನ ಫ್ಲೋ ಬಹಳಷ್ಟು ಜೋರಾಗದ ರೀ, ನೋಡ್ಬೋದು ನೀವು. ಈಗ ಹಳ್ಳದ ಫ್ಲೋ ಬಹಳಷ್ಟು ಜೋರಾಗದ, ಅದು ದಾಟ್ ಹೋಗ್ಲಕ್ಕಾಗಲ್ಲ ನಮ್ಮ ಫೈನಲ್ ಡೆಸ್ಟಿನೇಷನ್ ಅಂತ ನಮ್ ಗೈಡ್ ಹೇಳಿದ್ರು. ಸೊ ಬಂದಿದ್ ರೂಟಿಲಿಂದ ಇವಾಗ ವಾಪಸ್ ಹೋಗ್ಬೇಕಾಗತ್ತಾ ಅಂತ ಅವ್ರು ಹೇಳಿದ್ರು. ಸೇಮ್ ರೂಟ್ಲಿಂದ ವಾಪಸ್ ಹೋಗೋದ್ರಾಗ ಏನ್ ಹೊಸದಾಗಿ ನೋಡ್ಲಕ್ ಸಿಗಲ್ರಿ, ಮತ್ ಥ್ರಿಲ್ಲು ಇರಲ್ಲ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡೆವು ಬೇರೆ ರೂಟ್ಲಿಂದ ವೈರಿ ಅಂತ. ಇವಾಗ ನಮ್ಗ ಅವರು ಬೇರೆ ರೂಟ್ಲಿಂದ ವೈಲತ್ತಾರ್ರಿ. ನೋಡಮ್ರಿ ಈ ಬೇರೆ ರೂಟ್ಲಿಂದ ಏನೇನ್ ನಮಗ್ ನೋಡ್ಲಕ್ ಸಿಗ್ತದ ಅಂತ. ಇನ್ ಕೇಸ್ ನಿನ್ನ ಮಳಿ ಬೀಳಲ್ ಹೋಗಿತ್ತು ಅಂತಂದ್ರ ಹಳ್ಳದ ಫ್ಲೋ ಕಡಿಮೆ ಇರ್ತಿತ್ತು. ಮೋಸ್ಟ್ಲಿ ನಾವು ಫೈನಲ್ ಡೆಸ್ಟಿನೇಷನ್ ತನಕ ಹೋಗ್ಬೋದಿತ್ತು. ಬಟ್ ಇವಾಗ ಹಳ್ಳದ ಫ್ಲೋ ಜಾಸ್ತಿ ಇರೋ ಸಲಕ್ಕಿಂದ ಇವಾಗ ನಾವು ವಾಪಸ್ ಹೋಗ್ಲತ್ತಿದ್ದೇವ್ ಸೇಮ್ ಪಾಯಿಂಟಿಗೆ ನಾವ್ ಎಲ್ಲಿಂದ ಬಂದಿದ್ದೇವ್ ಅಲ್ಲೇ, ಬಟ್ ಡಿಫ್ರೆಂಟ್ ರೂಟ್.
ನಾವು ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರಿ ಆಗ್ಬೇಕಾದ ಚಂದ್ರಂಪಳ್ಳಿ ಜಲಾಶಯ ನೋಡಿದೇವಲ್ಲ ರೀ, ಇಲ್ಲಿಂದ ಅದೇ ಕಾಣತ್ತದ ನೋಡ್ರಿ ಎದರ. ಈ ರೂಟ್ ಸ್ವಲ್ಪ ಬಿ ಚಲೋ ಇಲ್ರಿ, ಯಾಕಂದ್ರ ಬರೀ ಕಂಟಿಗಳವ ಮತ್ ಇಳಿಜಾರ್ಗಳವ. ಸಣ್ಣವರಿಗೆ ಮತ್ ಏಜ್ ಆದವರಿಗೆ ಈ ರೂಟ್ ಮೇಲೆ ಹೋಗ್ಲಕ್ ಬರಲ್ಲ. ಬಟ್ ನಾವಂದ್ರೆ ಎಲ್ಲರೂ ಹೆಂಗೆ ಇದ್ದೇವ್ರಿ ಹೋಗ್ಬೋದು. ಬಟ್ ಇದು ಬಹಳ ಡಿಫಿಕಲ್ಟ್ ಅದ ಈ ರೂಟ್. ಇಲ್ಲ ಬರ್ತಾರ ಅವರು ಚಿಲ್ಲರಲ್ಲ ಅಣ್ಣ. ಆ ಕಡೆಯಿಂದ ಬರ್ಬೇಕ್ರಿ, ಈ ಕಡೆಯಿಂದ. ಹಾಂ ಈಗ ಟ್ರೆಕ್ಕಿಂಗ್ದು ಟಿಕೆಟ್ ಯಾವ ಥರ ಬುಕ್ ಮಾಡಮ್ಮಿ ಅಂತ ನೋಡಮ್ಮಿ. ಫಸ್ಟ್ ಅರಣ್ಯ ವಿಹಾರ ಅಂತ ಗೂಗಲ್ದಾಗ ಸರ್ಚ್ ಮಾಡ್ರಿ. ಫಸ್ಟ್ ವೆಬ್ ಬರುತ್ತೆ, ಆ ವೆಬ್ ಮೇಲೆ ಕ್ಲಿಕ್ ಮಾಡ್ರಿ. ಆಮೇಲೆ ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋರಿ. ನಾನು ಕಲಬುರಗಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದಾದ್ಮೇಲೆ ಇಲ್ಲಿ 2 ಟೈಪ್ ಅವ ರೀ, ಒಂದು ಉದ್ದದ ಚರಣ, ಇನ್ನೊಂದು ಕಿರು ಚರಣ. ನಾನು ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ, ನಿಮಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಡೇಟ್ ಸೆಲೆಕ್ಟ್ ಮಾಡ್ಕೋರಿ. ಅದಾದ್ಮೇಲೆ ಲಭ್ಯತೆಯನ್ನು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡ್ರಿ. ಆಮೇಲೆ ಈ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಬುಕ್ ಮಾಡಿ ಮೇಲೆ ಕ್ಲಿಕ್ ಮಾಡ್ರಿ. ಇನ್ ಕೇಸ್ ನೀವು ರಿಜಿಸ್ಟರ್ ಮಾಡಿಲ್ಲ ಅಂತಂದ್ರೆ ಒಂದ್ಸಲ ರಿಜಿಸ್ಟರ್ ಮಾಡ್ಕೊಳ್ಳಿ. ನೋಂದಾಯಿಸಿ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲ ನಿಮ್ಮ ಹೆಸರು ಹಾಕ್ರಿ, ಮತ್ತು ಇಲ್ಲಿ ನಿಮ್ಮ ಇಮೇಲ್ ID ಹಾಕ್ರಿ, ಮೊಬೈಲ್ ನಂಬರ್ ಹಾಕ್ರಿ, OTP ಲಿಂದ ವೆರಿಫೈ ಮಾಡ್ರಿ, ಮತ್ತು ಪಾಸ್ವರ್ಡ್ ಹಾಕ್ರಿ. ಇಲ್ಲಿ ಪಾಸ್ವರ್ಡ್ ಹಾಕಿ ನೋಂದಾಯಿಸಿ ಮೇಲೆ ಕ್ಲಿಕ್ ಮಾಡ್ರಿ. ನೋಂದಾಯಿಸಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ರಿಜಿಸ್ಟರ್ ಆಗಿಬಿಡುತ್ತೆ. ಆಮೇಲೆ ಇಲ್ಲಿ ಲಾಗಿನ್ ಮಾಡ್ರಿ. ಲಾಗಿನ್ ಮಾಡಿಬಿಟ್ಟು ನಿಮ್ಮ ಇಮೇಲ್ ID ಹಾಕ್ರಿ, ನಿಮ್ದು ಪಾಸ್ವರ್ಡ್ ಹಾಕ್ರಿ, ಇಲ್ಲಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡ್ಕೋರಿ. ಇವಾಗ ಲಾಗಿನ್ ಮಾಡ್ತೀನಿ. ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ರಿ. ಒಂದ್ಸಲ ಲಾಗಿನ್ ಆಗ್ತಿಕ್ಕೆ ನೀವು ಈ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಅದಾದ್ಮೇಲೆ ಬುಕ್ ಮಾಡಿ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಇಲ್ಲಿ ನಿಮ್ಮ ಹೆಸರು ಹಾಕ್ರಿ, ನಿಮ್ಮ ಗೌರ್ಮೆಂಟ್ ID ಪ್ರೂಫ್ ಹಾಕ್ರಿ. ಆಮೇಲೆ ಗೌರ್ಮೆಂಟ್ ID ಪ್ರೂಫ್ ನಂಬರ್ ಇಲ್ಲಿ ಹಾಕ್ರಿ, ವಯಸ್ಸು ಹಾಕ್ರಿ, ಜೆಂಡರ್ ಹಾಕ್ರಿ, ಮತ್ತು ಮೊಬೈಲ್ ನಂಬರ್ ಹಾಕ್ರಿ. ಇನ್ನೊಬ್ರಿಗೆ ಆ್ಯಡ್ ಮಾಡಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅದಾದ್ಮೇಲೆ ಇಲ್ಲಿ OTP ಲಿಂದ ವೆರಿಫೈ ಮಾಡ್ಕೋರಿ ಒಂದ್ಸರ್ತಿ. ಅದಾದ್ಮೇಲೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಇಲ್ಲಿ ಟೋಟಲ್ ರೊಕ್ಕ ನಮಗೆ ವೀಕೆಂಡ್ ಇಲ್ಲಿ ಟಿಕೆಟ್ ಪ್ರೈಸ್ ನೋಡ್ಬೋದು. ಅಬವ್ 18 200 ರೂಪೀಸ್, ಬಿಲೋ 18 ನಂತರ 100 ರೂಪೀಸ್ ಅದ. 12 ಇಯರ್ಸ್ ಓಲ್ಡ್ದವ್ರಿಗೆ ಏನಂತಾರೆ ಫ್ರೀ ಅದ. ಅದಾದ್ಮೇಲೆ OTP ಲಿಂದ ನೀವು ವೆರಿಫೈ ಮಾಡ್ಕೋರಿ, ಇಲ್ಲಿ ಅಮೌಂಟ್ ಬರುತ್ತೆ ನಿಮಗೆ. ಅದಾದ್ಮೇಲೆ ಇಲ್ಲಿ ಪಾವತಿಸಲು ಮುಂದುವರೆಯಿರಿ ಮೇಲೆ ಕ್ಲಿಕ್ ಮಾಡ್ರಿ. ಆಮೇಲೆ ನೀವು ಪೇಮೆಂಟ್ ಮೋಡ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ಫೋನ್ ಪೇ, ಗೂಗಲ್ ಪೇ,
ಎಲ್ಲ ಯು ಪಿ ಐ ಆ್ಯಪ್ ಇರುತ್ತೆ, ಅದು ಸೆಲೆಕ್ಟ್ ಮಾಡ್ಕೊಂಡು ನೀವು ಪೇ ಮಾಡಿದ್ರೆ ನಿಮಗೆ ಮೇಲಿಗೆ ಕನ್ಫರ್ಮೇಷನ್ ಬರುತ್ತೆ ಲೈಕ್ ಟಿಕೆಟ್. ಈವನ್ ನೀವು ಟಿಕೆಟ್ ಇಲ್ಲಿ ಕೂಡ ನೀವು ಲಾಗಿನ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಬೋದು. ಸೊ ಇಲ್ಲಿ ಕ್ಲಿಕ್ ಮಾಡಿರಿ, ನನ್ನ ಬುಕ್ಕಿಂಗ್ಗಳು ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ನಿಮ್ಮದು ಬುಕ್ಕಿಂಗ್ ಮಾಡಿದ ಡೀಟೇಲ್ಸ್ ಎಲ್ಲ ಸಿಗ್ತಾವೆ ನಿಮಗೆ. ಈವನ್ ನಿಮಗೆ ಮೇಲಿಗೂ ರಿಸಿಪ್ಟ್ ಬಂದ್ಬಿಡುತ್ತೆ. ನಿಮಗೆ ಇದರಲ್ಲಿ ಯಾವುದೇ ತರ ಡೌಟ್ ಇದ್ದಾನೆ 1926 ಸಹಾಯವಾಣಿಗೆ ಕಾಲ್ ಮಾಡ್ರಿ, ಅವ್ರು ಹೆಲ್ಪ್ ಮಾಡ್ತಾರೆ. ಇಲ್ಲ ನೀವು ನನಗೆ ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಮಾಡಿದ್ರು ನಾ ಫ್ರೀ ಇದ್ದಾಗ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.